ರಾಮ್ಲಲ್ಲಾ ಶಿಲೆ ಸಿಕ್ಕಂತಹ ಮೈಸೂರು ತಾಲೂಕಿನ ಹಾರೋಹಳ್ಳಿ ಹಾಗೂ ಗುಜ್ಜೇಗೌಡನ ಪುರದ ಸಮೀಪದ ಜಮೀನು ಸದ್ಯ ಪುಣ್ಯಕ್ಷೇತ್ರವಾಗಿ ಈಗ ಮಾರ್ಪಾಡಾಗ್ತಿದೆ. ಗ್ರಾಮಸ್ಥರೆಲ್ಲರೂ ಕೂಡಿ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ. ಶಿಲೆ ಸಿಕ್ಕಂತಹ ಸ್ಥಳದಲ್ಲಿ ವಿಶೇಷ ಪೂಜೆಗಳನ್ನ ಮಾಡುವ ಮೂಲಕ ಗ್ರಾಮಸ್ಥರು ಶ್ರೀರಾಮನಿಗೆ ಅರ್ಪಣೆಯನ್ನ ಮಾಡ್ತಿದ್ದಾರೆ. ಇನ್ನು ವಿಶೇಷ ಪೂಜೆಯನ್ನ ಸಲ್ಲಿಸಿದಂತಹ ಅರ್ಚಕರಾದಂತಹ ಪ್ರಹ್ಲಾದ್ ರಾವ್ ಅವರು ನಮ್ಮ ಜೊತೆ ಇದ್ದಾರೆ. ಏನೆಲ್ಲ ಪೂಜಾ ವಿಧಿವಿಧಾನಗಳನ್ನ ನೆರವೇರಿಸಿದ್ರು, ಯಾವ ಕಾರಣಕ್ಕಾಗಿ ಎಂಬುದರ ಕುರಿತಂತೆ ಅವ್ರನ್ನೇ ಮಾತಾಡಿಸ್ತಾ ಹೋಗೋಣ. ಸರ್, ಸದ್ಯ ರಾಮ್ಲಲ್ಲಾ ಮೂರ್ತಿಯ ವಿಗ್ರಹದ ಶಿಲೆ ಸಿಕ್ಕಂತಹ ಸ್ಥಳದಲ್ಲಿ ನೀವು ಪೂಜೆ ಮಾಡಿದ್ರಿ. ಏನೆಲ್ಲ ಪೂಜೆ ಮಾಡಿದ್ರಿ ಸರ್? ಎಲ್ರಿಗೂ ನಮಸ್ಕಾರ, ಎಲ್ರಿಗೂ ಒಳ್ಳೇದಾಗ್ಲಿ. ದಿವಸ ನಿನ್ನೆ ವಿಶೇಷ ಏನಪ್ಪಾ ಅಂದ್ರೆ ಊರಿನ ಜನಗಳೆಲ್ಲ ಸೇರಿ ಅವರ ಮನೆಯಲ್ಲಿ ಪ್ರತಿಯೊಬ್ಬರ ಮನೆಯಲ್ಲಿ ಹಬ್ಬ ಮಾಡುವಂತಹ ಪರಿಸ್ಥಿತಿ ಇವತ್ತು ಬಂದಿದೆ. ಪ್ರತಿನಿತ್ಯವೂ ಸಹ ಈಗ ಹಬ್ಬ ಆಗ್ತಾ ಇರೋಗೆ ಅವ್ರು ತುಂಬಾ ಖುಷಿ ಆಗ್ಬಿಟ್ಟಿದ್ದಾರೆ. ಕಾರಣ ಏನಪ್ಪಾ ಅಂದ್ರೆ ದೇಶವೇ ನೋಡುತ್ತಂತಹ ಅಯೋಧ್ಯ ರಾಮ ಮಂದಿರದಲ್ಲಿ ರಾಮ ಪ್ರತಿಷ್ಠಾಪನೆ ಆಗಿದೆ. ಅದ್ರ ಮುಖ್ಯವಾಗಿ ನಮ್ಮ ಮೈಸೂರು ಹೆಮ್ಮೆ ಪಡುವಂತಹ ವಿಷಯ ಏನಪ್ಪಾ ಅಂದ್ರೆ ಮೈಸೂರಿನಲ್ಲೇ ಕಲ್ ಸಿಕ್ಕಿದೆ. ಅದರಲ್ಲೂ ನಮ್ಮ ಮೈಸೂರಿನ ಕಲ್ ಸಿಕ್ಕಿ ಮೈಸೂರಿನವರೇ ಸಹ ಆ ಶಿಲ್ಪಿನ ಕೆತ್ತಿ ಅದೇ ವಿಗ್ರಹ ಇವತ್ತು ಶ್ರೀರಾಮ ಪ್ರಭುವಿನ ವಿಗ್ರಹ ಪ್ರತಿಷ್ಠಾಪನೆ ಆಗ್ತಾ ಇದೆ. ಅದೆಲ್ಲೂ ಸಹ ಸಂತೋಷ ಕೊಡುವಂತಹ ವಿಷಯ. ಅದು ವಿಶೇಷವಾಗಿ ಊರಿನ ಜನಗಳೆಲ್ಲೂ ಸಹ ನಿನ್ನೆ ಅಯೋಧ್ಯ ರಾಮಮಂದಿರದಲ್ಲಿ ಪೂಜೆ ಕಾರ್ಯಕ್ರಮಗಳು ಪ್ರಾರಂಭ ಆಗಿದೆ. ಅದೇ ರೀತಿ ಆ ಕೃಷ್ಣಶಿಲೆ ಎಲ್ಲಿ ಸಿಕ್ಕಿದೆ ಅದೇ ಜಾಗದಲ್ಲಿ ಊರಿನ ಗ್ರಾಮಸ್ಥರು ಎಲ್ಲರೂ ಸಹ ಸೇರಿ ಒಂದು ವಿಶೇಷವಾಗಿ ಪೂಜೆ ಮಾಡಿದರೆ. ಮೊದಲು ಗಣಪತಿಯ ಪ್ರಾರ್ಥನೆ ಮಾಡಿದ್ರು, ಎಲ್ಲರ ಕೈಲಿ ಮಂತ್ರಗಳು ಹೇಳಿಸಿದೆ. ಆಮೇಲೆ ನಂತರ ಭೂ ವರಹಸ್ವಾಮಿ, ನಾವು ಏನೇ ಸಿಗ್ಬೇಕು ಅಂದ್ರೆ ಸ್ವಾಮಿ ಭೂ ವರಹಸ್ವಾಮಿಯವರ ಆಶೀರ್ವಾದ ಇದ್ರೆ ಮಾತ್ರ ನಮಗೆ ಸಾಧ್ಯ. ಈ ಭೂಮಿನೇ ಒಂದು ದೇವರು ಅಂತ ಅನ್ಕೊಂಡಿದ್ದೀವಿ ನಾವು. ಹಾಗೆ ಭೂ ವರಹಸ್ವಾಮಿ ಆಶೀರ್ವಾದದಿಂದ ಒಂದು ಒಳ್ಳೆ ಕೃಷ್ಣಶಿಲೆ ಸಿಕ್ಕಿದೆ. ಆ ಕೃಷ್ಣಶಿಲೆಗೆ ಯಾವ ಜಾಗದಲ್ಲಿ ತೆಗೆದ್ರು ಅಲ್ಲಿ ವಿಶೇಷವಾಗಿ ಭೂ ವರಹಸ್ವಾಮಿನ ಪೂಜೆ ಮಾಡಿ ಶ್ರೀರಾಮದೇವರನ್ನ ಪೂಜೆ ಮಾಡಿ ಆ ಏನು ಕಲ್ಗಳು ಮಿಕ್ಕಿತ್ತು ಕಲ್ಗಳು ಅದಕ್ಕೆಲ್ಲ ಪಂಚಗವ್ಯಗಳು ಅಭಿಷೇಕಗಳನ್ನು ಮಾಡಿ ವಿಶೇಷವಾಗಿ ಪೂಜೆ ಮಾಡಿದ್ವಿ. ರಾಮ ಅರ್ಚನೆ ಮಾಡಿ ಎಲ್ಲರ ಕೈಲೂ ರಾಮ ಜಪ ಮಾಡಿ ರಾಮ ಭಜನೆನ ಅಲ್ಲಿ ವಿಶೇಷವಾಗಿ ಮಾಡಿಸಿದ್ವಿ. ಈ ಪೂಜೆಯ ಉದ್ದೇಶ ಏನು ಗುರುಗಳೇ? ಈ ಪೂಜೆಯ ಉದ್ದೇಶ ಅಂದ್ರೆ ಆ ಊರಿನ ಜನಗಳಿಗೆ ನಾವು ಒಂದು ಪದಾರ್ಥ ಕೊಟ್ಟು ಕಳಿಸಿದಾಗ ಮುಂಚೆ ಕೆಲವು ವಿಷಯಗಳು ಬಂತು. ಇಲ್ಲಿ ವಿಗ್ರಹಕ್ಕೆ ಈ ಕಲ್ಲು ಸಿಕ್ಕಿದೆ ಅಂತ ಹೇಳಿದಾಗ ಬೇರೆ ಅಯೋಧ್ಯೆಯಿಂದ ವಿಷಯ ಬಂತಂತೆ. ಅವರೆಲ್ಲ ತುಂಬಾ ಸಂತೋಷದಿಂದ ಬ್ಯಾನರ್ಗಳು ಕಟ್ಕೊಟ್ಟು ಬಾವುಟ ಕಟ್ಟು ಆಮೇಲೆ ಮಾವಿನ ಸೊಪ್ಪು ತೋರಣ ಎಲ್ಲ ಕಟ್ಟಿದ್ರಂತೆ. ಅಲ್ಲಿ ಹೇಳಿದ್ರೆ ನಿಮ್ಮ ವಿಗ್ರಹಕ್ಕೆ ನೀವು ಕಲ್ಲೇ ಬೇಡ, ನಿಮಗೆಲ್ಲ ನೀವು ಪ್ರಚಾರ ಮಾಡಿದ್ರೆ ಬೇಡ ಬೇಡ ಅಂತ ಹೇಳಿದ್ರೆ ಆವಾಗ ಊರ ಜನಗಳು ತುಂಬಾ ಬೇಜಾರಾಗಿ ಕಟ್ಟಿದಂತ ಮಾವಿನ ಸೊಪ್ಪು ಬಾಳೆಕೊಂದೆಲ್ಲ ಕಿತ್ತು ಬಿಸಾಕಿದ್ದಾರೆ. ಬಿಸಾಕ್ಬಿಟ್ಟು ಅಷ್ಟು ಬೇಜಾರಾಗೋಯ್ತಂತೆ. ನಮ್ಮ ಕಲ್ಲು ಹಿಂಗೆ ಹೋದ್ರೂ ಸಹ ನಮಗೆ ಸಿಗ್ತಾ ಇಲ್ಲವಲ್ಲ ಅಂತ. ಅದೇ ಅವತ್ತಿಂದು ಏನು ದುಃಖ ಆಯ್ತು, ಇವತ್ತು ಆ ಮೂರ್ತಿನೇ ಸೆಲೆಕ್ಟ್ ಆಗಿರೋದ್ರಿಂದ ತುಂಬಾ ಖುಷಿ ಆಗಿದೆ. ಆ ಸ್ಥಳದಲ್ಲಿ ಊರ್ ಜನಗಳೆಲ್ಲ ಸೇರಿ ವಿಶೇಷವಾಗಿ ದೊಡ್ಡ ಪೂಜೆನ ಮಾಡಿದ್ರು. ಎಲ್ರಿಗೂ ಸಹ ನಾನು ಎಲ್ಲರಿಗೂ ಸಹ ರಾಮ ಜಪ ಮಂತ್ರ ಹೇಳಿಸಿ ಅದೇ ಸ್ಥಳದಲ್ಲಿ ಪೂಜೆ ಮಾಡಿ ಅಲ್ಲಿ ಏನು ಬಿಕ್ಕಿದಂತಹ ಚಕ್ಕೆಗಳು ಆ ಕಟ್ ಮಾಡೋ ಚಕ್ಕೆಗಳಿತ್ತು ಅದೆಲ್ಲ ಇಟ್ಟು ಭೂ ವರಸ್ವಾಮಿನ ಕಳಶದಲ್ಲಿ ಒಂದು ಆವಾಹನೆ ಮಾಡಿ ಭೂ ವರಸ್ವಾಮಿ ದೇವರ ಪೂಜೆ ಮಾಡಿ ವಿಶೇಷವಾಗಿ ಪೂಜೆ ಮಾಡಿದ್ವಿ. ಗ್ರಾಮಸ್ಥರೆಲ್ಲ ಏನಂತಾರೆ ಗುರುಗಳೇ? ತುಂಬಾ ಖುಷಿ ಆಗಿದೆ. ಅವ್ರ ಮನೇಲಿ ನಿನ್ನೆಂದನೇ ಹಬ್ಬಗಳು ಶುರು ಆಗೋಗಿದೆ. ಗ್ರಾಮಸ್ಥರು ನಾನು ಸಂಜೆ ಪೂಜೆ ಹೇಳಿ ಅವ್ರು ಬೆಳಗ್ಗೆಂದರೆ ಅವರವ್ರು ಅಲ್ಲೇ ಹೋಗಿ ಪೂಜೆ ಮಾಡ್ಕೊಂಡ್ ಬಂದು ಎಲ್ಲರ ಮನೇಲೂ ಹಬ್ಬದ ವಾತಾವರಣ ಇದೆ. ಜನವರಿ 22 ಏನಾದ್ರು ಪೂಜಾ ಕೈಂಕರ್ಯಗಳೇನು ನಡೀತಾವ? ಇಲ್ಲ, ಅದ್ರ ಪರವಾಗಿ ಅಲ್ಲಿ ಏನು ಚಕ್ಕೆ ಬಿದ್ದಿತ್ತು ಅಲ್ಲಿಂದ ಒಂದು ಪಂಚಗವ್ಯ ಪೂಜೆ ಮಾಡಿ ಅದನ್ನ ಇಲ್ಲಿಗೆ ತಗೊಂಡ್ಬಂದಿದ್ದೀನಿ. ಈಗ ದೇವ್ರ ಮುಂದೆ ಇಟ್ಟಿದ್ದೀನಿ, ನಾನು ವಿಗ್ರಹದಲ್ಲಿ ಒಂದು ತಟ್ಟೆಲಿಟ್ಟು ಪೂಜೆ ಮಾಡಿ ಇಟ್ಟಿದ್ದೀರಿ. ನಂತರ ಅದಕ್ಕೆ ಅವತ್ತು ವಿಶೇಷ ಮೈಸೂರಲ್ಲಿ ಈ ಒಂದು ಸಂಭ್ರಮ ನಾವು ಇಡೀ ಪ್ರಪಂಚನೇ ಆಚರಣೆ ಮಾಡ್ತೀವಿ. ಈ ಸಂಭ್ರಮಕ್ಕೋಸ್ಕರ ಮೈಸೂರಿನಲ್ಲಿ 2 ಲಕ್ಷ ದೀಪಗಳು ಹಚ್ಚುವಂತ ಒಂದು ಕಾರ್ಯಕ್ರಮನ ನಿರ್ವಹಿಸ್ತಾ ಇದ್ವಿ. ಎಲ್ಲ ಮುಖಂಡರು ಸಹ ಈ ಅಶೋಕ ರಸ್ತೆ ಅಂದ್ರೆ ಮೈಸೂರಿನ ಹೆಬ್ಬಾಗಿಲು. ಈ ಅಶೋಕ ರಸ್ತೆಯಲ್ಲಿ ಎಲ್ಲಾ ಸಮುದಾಯದವರು ಎಲ್ಲ ಅಂಗಡಿಯವರೆಲ್ಲ ಸೇರಿ 2 ಲಕ್ಷ ದೀಪ ಹಚ್ಚಿ ಸಂಭ್ರಮಿಸ್ತಾ ಇದೀವಿ. ಜನವರಿ 22ರಂದು ಶ್ರೀರಾಮನ ಮೂರ್ತಿಗೆ ಹೋದಂತಹ ಶಿಲೆಯ ಚೂರುಗಳನ್ನು ಇಟ್ಕೊಂಡು ನೀವು ಪೂಜೆ ಮಾಡ್ತೀರಿ. ಜೊತೆಗೆ ಲಕ್ಷ ದೀಪೋತ್ಸವವನ್ನು ಕೂಡ ಮಾಡ್ತೀರಿ. ಜೊತೆಗೆ 2 ಲಕ್ಷ ದೀಪಗಳನ್ನ ಹಚ್ತಾ ಇದೀವಿ. ಶ್ರೀರಂಗಪಟ್ಟಣದಲ್ಲಿ ಹೇಗೆ ನಡೆಯುತ್ತೆ ಅದೇ ತರ ಮೈಸೂರು ಎಂಟ್ರೆನ್ಸ್ ಇಂದ ಇಲ್ಲೇ ಹಿಡಿದು ಅರಮನೆ ಬಾಗಿಲ ತನಕ ಸಹ ಹಚ್ತಾ ಇದೀವಿ. ಎಲ್ಲಾ ಸಮುದಾಯದವರು ಸಹ ಬರ್ತಾ ಇದ್ದಾರೆ. ಅದರಲ್ಲಿ ನಾವು ಚರ್ಚ್ಗೆ ಹೋಗಿ ಮೀಟ್ ಮಾಡಿದ್ವು. ಅವರು ನಮ್ಮಿಂದ ಏನ್ ಸಹಾಯ ಬೇಕು ಅಂತ ಕೇಳಿ ಅಂತ ಹೇಳಿದ್ರು. ಅವರು ಕ್ಯಾಂಡಲ್ಗಳೆಲ್ಲ ಕೊಡ್ತಾ ಇದ್ದಾರೆ. ನಮ್ಮ ಮುಸ್ಲಿಂ ಅಣ್ಣ ತಮ್ಮದ್ರು ಸಹ ಹೋಗಿ ಕೇಳಿದ್ವು. ಅವರು ಗುರುಗಳು ಇನ್ನೂ ಸಿಕ್ಕಿಲ್ಲ, ನಮ್ಗೆ ಇವತ್ತು ಅಥವಾ ನಾಳೆ ಸಿಗ್ತಾರೆ. ಅವ್ರು ಹೇಳಿದ್ದಾರೆ ನಮ್ಮ ಮಸೀದಿ ಕಡೆಯಿಂದ ನಮ್ಮ ಸಮುದಾಯದಿಂದ ಎಣ್ಣೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಕೆಲವು ನಮ್ಮ ಹಿಂದೂ ಮುಖಂಡಗಳೆಲ್ಲ ದೀಪಗಳತೆ ಕೊಟ್ಟಿದ್ದಾರೆ, ಹಣತೆ ಹಿಂದೂಗಳತೆ ಕೊಟ್ಟಿದ್ದಾರೆ, ಬತ್ತಿಗಳು ಒಳಗಿರಂತಹ ಎಲ್ಲ ಸಮುದಾಯವರು ಸಹ ಕೊಟ್ಟಿದ್ದಾರೆ. ದೀಪಕ್ಕೆ ಎಣ್ಣೆ ಮುಸ್ಲಿಂ ಸಮುದಾಯವರು ಕೊಡ್ತಾ ಇದ್ದಾರೆ. ಹಾಗೇನೆ ದೀಪ ಹಚ್ಚಲಿಕ್ಕೆ ಕ್ಯಾಂಡಲ್ಗಳು ನಮ್ಮ ಕ್ರಿಶ್ಚಿಯನ್ ಫಾದರ್ ಕೊಟ್ಟು ಕಳಿಸ್ತಿದ್ದಾರೆ. ಇದು ಮೈಸೂರಿನಲ್ಲಿ ಸಾಮಾನ್ಯವಾದಲ್ಲ, ಇದು ಸಾಮರಸ್ಯ. ಮೈಸೂರಲ್ಲಿ ಐತಿಹಾಸಿಕ ಕಾರ್ಯಕ್ರಮ ಇದು. ಎಲ್ಲರೂ ಸೇರಿ ಜೇನುಗೂಡಿದ್ದಂಗೆ ನಮಗೆ ಸಿಹಿ ಮಾತ್ರ ಬೇಕು. ಎಲ್ಲ ಸಮುದಾಯದವರು ಎಲ್ಲ ಪ್ರತಿಯೊಬ್ಬರು ಸಹ ಸೇರಿ ನಾವು ಒಳ್ಳೆ ಸಿಹಿಯಾದ ಜೇನಿನ ಹೇಗೆ ನಾವು ತಿಂತೀವಿ ಹಾಗೆ ಇದನ್ನ ಈ ಒಂದು ಕಾರ್ಯಕ್ರಮನ ಎಲ್ಲ ಆ ಸವಿನ ನಾವೆಲ್ಲರೂ ಅನುಭವಿಸೋಣ. ಇಷ್ಟು ಅರ್ಚಕರಾದಂತಹ ಪ್ರಹ್ಲಾದ್ ರಾವ್ ಅವರ
ಮಾತುಗಳು. ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್ ಮೈಸೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.